ಅಪಮಾನ ಮಾಡಿದವರ ಕೈಯಲ್ಲೇ ಬೆಶ್ ಎನಿಸಿಕೊಂಡು ಹಠ ಛಲದಿಂದ ಈ ವಾರ ಅದ್ಭುತವಾಗಿ ಆಟವಾಡಿದ ಅಶ್ವಿನಿ ಹಾಗೂ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆಯ ಬಹುಮಾನ ಸಿಕ್ಕಿದೆ. ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಉಳಿದ ಸ್ಪರ್ಧಿಗಳ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಈಗ ಜನರ ಮೂಲಕ ಆಯ್ಕೆಯಾಗಿ ಯಾರು ಮೊದಲು ಫೈನಲಿಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಇದರ ನಡುವೆ ಕೊನೆ ಕ್ಷಣದಲ್ಲಿ ಭರ್ಜರಿ ಪ್ರದರ್ಶನ ತೋರಿದ ಅಶ್ವಿನಿ ಹಾಗೂ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಕಳೆದ ವಾರದಿಂದ ಅಶ್ವಿನಿ ಧ್ರುವಂತ್ ವರ್ಸಸ್ ಅದರ್ಸ್ ಅಂತ ಆಗ್ಬಿಟ್ಟಿದೆ. ಅದರಲ್ಲೂ ಗಿಲ್ಲಿ, ಕಾವ್ಯ, ರಕ್ಷಿತಾ, ರಾಶಿಕಾ ಜೊತೆ ಈ ಇಬ್ಬರು ಕೂಡ ಮಾತಿನ ಚಕಮಕಿಯನ್ನ ನಡೆಸಿಕೊಂಡಿದ್ರು. ನಾಮಿನೇಷನ್ ವಿಚಾರಕ್ಕಂತೂ ಕೇಳಲೇಬೇಡಿ. ಟಾಪ್ 6 ಟಾಸ್ಕ್ನಲ್ಲಿ ಗಿಲ್ಲಿ ವರ್ಸಸ್ ಧ್ರುವಂತ್ ಗೇಮ್ ಇತ್ತು. ಆ ಗೇಮ್ನಲ್ಲಿ ಧ್ರುವಂತ್ ಗೆದ್ದು ಗಿಲ್ಲಿಯನ್ನ ಸೋಲಿಸಿದ್ರು. ಅದಾದ ಬಳಿಕ ನಡೆದ 2 ಟಾಸ್ಕ್ನಲ್ಲೂ ಅಶ್ವಿನಿ ಹಾಗೂ ಧ್ರುವಂತ್ ಜೋಡಿ ಗೆದ್ದು ಬೀಗಿತ್ತು. ವಾರದ ಆರಂಭದಿಂದಲೂ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಜೊತೆಯಾಗಿ ಆಟವಾಡಿ ಜೋಡೆತ್ತುಗಳಂತೆ ಅಬ್ಬರಿಸಿದ್ರು. ಕೊನೆಯದಾಗಿ ಎಡವಿದ್ರು ಕೂಡ ಅಶ್ವಿನಿ ಆಟಕ್ಕೆ ಮನೆ ಮಂದಿಯೆಲ್ಲ ಬೇಷ್ ಅಂತ ಉತ್ತಮ ಕೊಟ್ರು. ಅಶ್ವಿನಿ ಗೌಡ ಜೊತೆ ನಿತ್ಯ ಕಿರಿಕನ್ನ ಮಾಡ್ಕೊಳ್ತಾ ಇದ್ದ ಗಿಲ್ಲಿ ನಟ ಅಶ್ವಿನಿ ಗೌಡ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ ಅಂತ ಉತ್ತಮ ಕೊಟ್ಟಿದ್ದಾರೆ. ಏಕವಚನದಲ್ಲಿ ಅಶ್ವಿನಿ ಜೊತೆ ಜಗಳವನ್ನ ಆಡಿದ್ದ ಕಾವ್ಯ ಅಶ್ವಿನಿ ಆಟವನ್ನ ಹೊಗಳಿದ್ದಾರೆ. ರಾಶಿಕಾ ಶೆಟ್ಟಿ, ರಘು ಕೂಡ ಅಶ್ವಿನಿ ಆಟಕ್ಕೆ ಬೇಷ್ ಅಂದಿದ್ದಾರೆ. ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅಶ್ವಿನಿ ಆಟವನ್ನ ಹಾಡಿ ಹೊಗಳಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಕೆಲವರಿಗೆ ಖಡಕ್ ಆಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ಕುರಿತು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಇದರ ಜೊತೆಗೆ ಇದೀಗ ಮತ್ತೊಂದು ಪ್ರೋಮೋವನ್ನ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದೆ. ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ಗೆ ಈ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ರಿಲೀಸ್ ಆಗಿರುವ ಈ ಪ್ರೋಮೋದಲ್ಲಿ ಇಡೀ ವಾರದ ಎಪಿಸೋಡ್ಗಳನ್ನ ಕೂತ್ಕೊಂಡು ನೋಡಿದಾಗ ನನಗೆ ಕಾಣಿಸಿದ್ದು ಒಂದು ವ್ಯಕ್ತಿಯ ಹಠ, ಫೋಕಸ್ ಮಾತ್ರ. ಎಲ್ಲಿ ಅವಮಾನಗಳಾಗ್ತಾವೋ ಅದೇ ಬಾಯಿಂದ ನಾವು ಹೊಗಳಿಸ್ಕೊಳ್ತಿದ್ದೀವಿ ಅಲ್ವಾ, ಅಲ್ಲಿಗೆ ನಮ್ಮ ಗೆಲುವಿನ ಪ್ರಾರಂಭ. ಈ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ಗೆ ಎಂದಿದ್ದಾರೆ ಕಿಚ್ಚ ಸುದೀಪ್. ಕಿಚ್ಚನ ಚಪ್ಪಾಳೆ ಸಿಕ್ಕ ಖುಷಿಯಲ್ಲಿ ಅಶ್ವಿನಿ ಹಾಗೂ ಧ್ರುವಂತ್ ಎಮೋಷನಲ್ ಆಗಿದ್ದಾರೆ. ಅವಮಾನ ಮಾಡಿದಾಗ ನಾನು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅಶ್ವಿನಿ ಗೌಡ ಕಣ್ಣೀರು ಸುರಿಸಿದ್ರು. ಅಶ್ವಿನಿ ಹಾಗೂ ಧ್ರುವಂತ್ ಜೋಡಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದ ಬಗ್ಗೆ ನೀವೇನ್ ಹೇಳ್ತೀರಾ? ಇಬ್ಬರ ಬದಲು ಬೇರೆ ಯಾರಿಗೆ ಸಿಗ್ಬೇಕಿತ್ತು? ಕಮೆಂಟ್ ಮಾಡಿ ತಿಳಿಸಿ.